ಒಂದೇ ಮಾತರಂ ಗೀತೆಗೆ ಅಗೌರವ ತೋರಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬೀದರ್ನಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮುತ್ತಿಗೆಗೆ ಯತ್ನಿಸಿದರು. ಈ ವೇಳೆ ಪಕ್ಷದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ, ಶಶಿ ಹೊಸಳ್ಳಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸದ್ಯ ಕಚೇರಿಗೆ ಮುತ್ತಿಗೆಗೆ ಯತ್ನಿಸುತ್ತಿದ್ದಂತೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಕೂಡ ಹೊರಹಾಕಿದ್ರು. ಇನ್ನು ಒಂದೇ ಮಾತರಂ ಗೀತೆಗೆ ಗೌರವ ನೀಡದೆ ಅವಮಾನ ಮಾಡಿದ್ದು ಖಂಡನೀಯ. ಹೀಗಾಗಿ ಕೈ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ನಡೆಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ವೀಕ್ಷಕರೇ, ಮೊನ್ನೆ ಸ್ವತಂತ್ರೋತ್ಸವದ ದಿನಾಚರಣೆಯಂದು ಒಂದೇ ಮಾತರಂ ಗೀತೆಯನ್ನ ಹಾಡಲಾಗ್ತಾ ಇತ್ತು. ಆ ಸಮಯದಲ್ಲಿ ಸೋನಿಯಾ ಗಾಂಧಿ ಅವರು ಅಗೌರವ ತೋರಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ರಾಷ್ಟ್ರಗೀತೆಗೆ ಏನು ಗೌರವಗಳು ಸಿಗ್ತಾವೋ ಒಂದೇ ಮಾತರಂಗೂ ಕೂಡ ಅದೇ ಗೌರವ ಸಿಗಬೇಕು ಅಂಥೇಳಿ ಮೊನ್ನೆ ಮಸೂದೆಯನ್ನು ಕಾನೂನನ್ನು ತರಲಾಯಿತು. ಅದರ ನಂತರ ಅದಕ್ಕೆಲ್ಲ ರಾಷ್ಟ್ರಗೀತೆಗೆ ಸಿಗುವಂಥ ಗೌರವಗಳನ್ನೇ ಒಂದೇ ಮಾತರಂಗೆ ಸಿಗಬೇಕು ಅಂಥೇಳಿ ಎಲ್ಲ ಕಡೆಯೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಬಟ್ ಮೊನ್ನೆ ಒಂದೇ ಮಾತರಂ ಹಾಕಿದಾಗ ಸೋನಿಯಾ ಗಾಂಧಿ ಅವರು ಅಗೌರವ ತೋರುವ ರೀತಿಯಲ್ಲಿ ನಡ್ಕೊಂಡಿರ್ತಾರೆ. ಅಂದರೆ ಇವಾಗ ರಾಷ್ಟ್ರಗೀತೆ ಅಥವಾ ಒಂದೇ ಮಾತರಂ ಹಾಕಿದಾಗ ಗೌರವಪೂರ್ವಕವಾಗಿ ನಾವು ಸುಮ್ಮನೆ ನಿಂತ್ಕೊಬೇಕು. ಸೊ ಅವರು ಏನು ಮಾತಾಡ್ತಾರಲ್ಲಿ ಖರ್ಗೆ ಅವರ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ, ಆ ಒಂದು ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗ್ತಾ ಇತ್ತು. ಯಾಕೆ ಈ ಥರ ಮಾಡಿದ್ರು ಅಂತೇಳಿ ಕೂಡ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ನಡೆಸಲಾಗಿದೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಕೂಡ ಆಗಿದೆ. ಸೊ ಯುವ ಮೋರ್ಚಾ ಏನು ಕಾರ್ಯಕರ್ತರಿದ್ದಾರೆ ಬಿಜೆಪಿಯವರು, ಅವರಿಂದ ಬೀದರ್ನಲ್ಲಿ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಆಗಿದೆ. ಈ ವೇಳೆ ಪೊಲೀಸರು ಅವರನ್ನು ತಡೆದಿದ್ದಾರೆ. ಮುತ್ತಿಗೆ ಹಾಕಲು ಯತ್ನಿಸಿದವರನ್ನ ತಡೆದು ಅಲ್ಲಿ ಸಮಾಧಾನ ಪಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. आज जो स्ट्राइक करे युवा मोर्चा तरफ से, जो कल 15 अगस्त था, कांग्रेस का कचहरी में, ऑफिस में सोनिया गांधी और राहुल गांधी और मल्लिकार्जुन खड़गे जी उनके सभी झंडा वंदन करने के बाद वंदे मातरम गीत का प्रारंभ होता। उस टाइम पे सोनिया गांधी वो बंद कर दो, ये क्या है बोल के ऐसे हाथ करते,